ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಸ್ಮೈಲಿಂಗ್ ಸ್ಟಾರ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಗಾಯ್ಸ್, ಇವತ್ತು ನಾನು ನಿಮಗೆ ಒಬ್ಬರು ಮುಖ್ಯವಾದಂಥ ವ್ಯಕ್ತಿ ಬಗ್ಗೆ ತಿಳಿಸ್ಕೊಡೋಕೆ ಬಂದಿದ್ದೀನಿ. ಅವರು ಯಾರು ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರು. ಇವ್ರ ಬಗ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಅದ್ರ ಬಗ್ಗೆ ಒಂದು ಸಣ್ಣ ಕಿರು ಪರಿಚಯ ಮಾಡಿಕೊಡೋಣ ಅಂತ ನಿಮ್ಮ ಮುಂದೆ ಇವಾಗ ಬಂದಿದ್ದೀನಿ. ದಯವಿಟ್ಟು ನನ್ನ ಈ ವಿಡಿಯೋನ ನೋಡಿ ಎಲ್ಲರೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ, ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಬ್ಸ್ಕ್ರೈಬರ್ಸೇ ನಮ್ಮ ಬಲ. ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವ್ರ ಬಗ್ಗೆ ಹೇಳೋದಾದರೆ ಫಸ್ಟು ಇವರು 24ನೇ ರಾಜರು. ಅವರು ನಾಲ್ವಡಿ ಕೃಷ್ಣರಾಜ ಒಡೆಯರು 24ನೇ ರಾಜರಾಗಿ ಆಳ್ವಿಕೆ ನಡೆಸ್ತಾರೆ. ಇವ್ರ ತಂದೆ 10ನೇ ಒಡೆಯರು, 10ನೇ ಚಾಮರಾಜ ಒಡೆಯರು ಅಂತ. ಇವರ ಲೈಫ್ ಬಗ್ಗೆ ಅಂದರೆ ಇವ್ರ ಬಗ್ಗೆ ಹೇಳೋಣ ಬನ್ನಿ. ಇವಾಗ ಸ್ಟಾರ್ಟ್ ಮಾಡ್ತೀನಿ. ನಾಲ್ವಡಿ ಕೃಷ್ಣರಾಜ ಒಡೆಯರು 1884 ಜೂನ್ 4ರಲ್ಲಿ ಇವರು ಜನಿಸ್ತಾರೆ ಮೈಸೂರಿನಲ್ಲಿ. ಆವಾಗ ಇವರ ತಂದೆ ಹೆಸರು 10ನೇ ಚಾಮರಾಜ ಒಡೆಯರ್. ಇವ್ರ ತಾಯಿ ಹೆಸರು ಕೆಂಪ ನಂಜಮ್ಮಣಿ ಅಂತ. ಇವರು ನಾಲ್ವಡಿ ಕೃಷ್ಣರಾಜ ಒಡೆಯರ ತಾಯಿ ಹೆಸರು ಕೆಂಪ ನಂಜಮ್ಮಣಿ ಅಂತ. ಇವರು 24ನೇ ನಾಲ್ವಡಿ ಕೃಷ್ಣರಾಜ ಒಡೆಯರು. ರಾಜರು 24ನೇ ರಾಜರಾಗಿರ್ತಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರು. ಇವರು ಅಲ್ಲೇ ಮೈಸೂರಿನಲ್ಲೇ ವಿದ್ಯಾಭ್ಯಾಸ ಮಾಡ್ತಾರಲ್ಲ. ಕತ್ತಿ ವರ್ಷೆ, ಕುದುರೆ ಸವಾರಿ, ಮಾಮೂಲಿ ನಿಮ್ಗೆ ರಾಜರ ಏನಿರುತ್ತೆ ಅದನ್ನೆಲ್ಲ ಅವ್ರಿಗೆ ಒಬ್ಬರು ಗುರು ಇರ್ತಾರೆ. ಅವ್ರ ಗುರುಗಳು ಪಿ ರಘುನಾಥ್ ರಾವ್ ಅಂತ. ಇವರು ನಾಲ್ವಡಿ ಕೃಷ್ಣರಾಜ ಗುರುಗಳು. ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ಇವರು ಗುರುಗಳಾಗಿರ್ತಾರೆ. ಯಾರು? ಪಿ ರಘುನಾಥ್ ರಾವ್ ಅಂತ. ಇವರಿಗೆ ಕತ್ತಿ ವರ್ಷೆ, ಕುದುರೆ ಸವಾರಿ ಎಲ್ಲ ಥರ ಕೌಶಲ್ಯಗಳನ್ನು ಕೂಡ ಇವ್ರಿಗೆ ಹೇಳ್ಕೊಡ್ತಾ ಇರ್ತಾರೆ. ಹಾಗೆಯೇ ಇವರು ಅಪಾರ್ಥ ವಯಸ್ಸಿನಲ್ಲಿರಬೇಕಾದ್ರೆ ಇವರ ತಂದೆಯಾದಂಥ 10ನೇ ಚಾಮರಾಜ ಒಡೆಯರು 1895ರಲ್ಲಿ ತೀರ್ಕೋತಾರೆ. ಆವಾಗ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಅವ್ರಿಗೆ ಏನು ಮಾಡ್ತಾರೆ, ಅಪಾರ್ಥ ವಯಸ್ಸಿನಲ್ಲಿ ಇರ್ತಾರೆ ಇವರು. ಆವಾಗ ಇವ್ರಿಗೆ 1895 ಫೆಬ್ರವರಿ 1ರಲ್ಲಿ ಇವರಿಗೆ ಪಟ್ಟಾಭಿಷೇಕನ ಮಾಡ್ತಾರೆ. ಆಗ ಇನ್ನೂ ಚಿಕ್ಕ ಹುಡುಗ ಇವರು ರಾಜ್ಯನ ಆಳಕ್ಕಾಗಲ್ಲ, ರಾಜ್ಯ ನಡೆಸೋಕ್ಕಾಗಲ್ಲ ಅಂದ್ಬಿಟ್ಟು ಅವ್ರ ತಾಯಿಯಾದಂಥ ಕೆಂಪ ನಂಜಮ್ಮಣಿಯವರು ಆಳ್ವಿಕೆಯನ್ನು ನಡೆಸ್ತಾ ಇರ್ತಾರೆ. ಆಮೇಲೆ ಇವ್ರಿಗೆ ಪ್ರಾಪ್ತ ವಯಸ್ಸಿನಲ್ಲಿ ಬಂದಾಗ ಇವ್ರಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ 1902ರಲ್ಲಿ ಫೆಬ್ರವರಿಯಲ್ಲಿ ಇವ್ರಿಗೆ ಮತ್ತೆ ಪಟ್ಟಾಭಿಷೇಕನ ಮಾಡ್ತಾರೆ. ಪ್ರಾಪ್ತ ವಯಸ್ಸಲ್ಲಿರ್ತಾರೆ ಇವರು. ಆವಾಗ ಅದೇ ವರ್ಷದ 1902ರಲ್ಲಿ ಇವರಿಗೆ ಪಟ್ಟಾಭಿಷೇಕ ನಡೀತದೆ ಫೆಬ್ರವರಿಯಲ್ಲಿ. ಹಾಗೆಯೇ ಬ್ರಿಟಿಷ್ ಅಧಿಕಾರಿಯಾದಂಥ ಲಾರ್ಡ್ ಕರ್ಜನ್ ಅವರು ಕೂಡ ಇವರಿಗೆ 1902 ಆಗಸ್ಟ್ 8ರಲ್ಲಿ ಇವರಿಗೆ ಪಟ್ಟಾಭಿಷೇಕನ ಮಾಡ್ತಾರೆ ನಾಲ್ವಡಿ ಕೃಷ್ಣರಾಜ ಒಡೆಯವ್ರಿಗೆ. ಇವರ ಆಳ್ವಿಕೆಯಲ್ಲಿ 1902ರಲ್ಲಿ ಇವರು ಆಳ್ವಿಕೆ ಬಂದು ವರ್ಷದಲ್ಲಿ ನೋಡಿ ಇಷ್ಟೊಂದೆಲ್ಲ ಮಾಡಿದ್ದಾರೆ. 1902ರಲ್ಲಿ ಇವರು ಮಹಾರಾಜಸ್ನ ಪ್ರಥಮ ದರ್ಜೆ ಕಾಲೇಜ್ ಅಂತ ನೇಮಕನ ಮಾಡ್ತಾರೆ ಮಹಾರಾಜಸ್ನ. ಹಾಗೆಯೇ ಮಹಾರಾಣೀಸ್ ಕಾಲೇಜ್, ಇದನ್ನು ಕೂಡ ಪ್ರಥಮ ದರ್ಜೆ ಕಾಲೇಜ್ ಅಂತ ಮಾಡ್ತಾರೆ ಬಾಲಕಿಯರಿಗೋಸ್ಕರ. ನೋಡಿ, ಇವರು ರಾಜ್ಯನ ಆಳ್ಯಕ್ಕೆ ತಗೊಂಡಾಗಲಿ ಇಷ್ಟೆಲ್ಲ ಒಳ್ಳೆಯ ಕೆಲಸ ಮಾಡಿರಿ. ಇಂಥ ಅತ್ಯುತ್ತಮ ರಾಜರು ಮೈಸೂರಿಗೆ ಇನ್ನೊಬ್ಬರು ಸಿಗಲ್ಲ ಅಂತ ಅನ್ಬೋದು. ಹಾಗೆಯೇ ಇವರು 1902ರಲ್ಲಿ ವಿಶ್ವದಲ್ಲೇ ಮೊದಲನೇದು ವಿದ್ಯುತ್ ಶಿವನ ಸಮುದ್ರದಲ್ಲಿ ಇವರು ಜಲ ವಿದ್ಯುತ್ ಕೇಂದ್ರವನ್ನು ಕೂಡ ಸ್ಥಾಪನೆ ಮಾಡ್ತಾರೆ. ಯಾವಾಗ? 1902ರಲ್ಲಿ. ನೋಡಿ ಫ್ರೆಂಡ್ಸ್, ಇವಾಗಿರೋ ಶಿವನ ಸಮುದ್ರದಲ್ಲಿ ಇವರು ವಿಶ್ವದಲ್ಲೇ ಮೊದಲನೇದಾಗಿ ಇವರು ಜಲ ವಿದ್ಯುತ್ ಕೇಂದ್ರ ಕೂಡ ಸ್ಥಾಪನೆ ಮಾಡ್ತಾರೆ 1902ರಲ್ಲಿ. ನೋಡಿ, ಇವ್ರ ಆಳ್ವಿಕೆಗೆ ಬಂದು ಒಂದು ವರ್ಷದಲ್ಲೇ ಇಷ್ಟೆಲ್ಲ ಮಾಡಿದ್ದಾರೆ. ಹಾಗೇನೆ ಇವರ ಕಾಲದಲ್ಲಿ ಇವ್ರು ಆಳ್ಬೇಕಾದ್ರೆ ಗಾಂಧೀಜಿಯವ್ರಿಗೆ ಇವ್ರ ಕಾಲನ ಇವರು ಏನಂತಿದ್ದೀರಂತೆ, ಗಾಂಧೀಜಿಯವರು ರಾಮರಾಜ್ಯ ಕಾಲ ಅಂತ ಹೇಳ್ತೀರಂತೆ ಮಹಾತ್ಮ ಗಾಂಧೀಜಿಯವರು.
ಹಾಗೆ ನಮ್ಮ ಮಹಾತ್ಮ ಗಾಂಧೀಜಿಯವರು ಇವರಿಗೆ ಒಂದು ಬಿರುದು ಕೂಡ ಕೊಡ್ತಾರೆ, ರಾಜರ್ಷಿ ಅಂತ. ರಾಜರ್ಷಿ ಅಂದರೆ ಅರ್ಥ ಏನಂದರೆ ರಾಜ ಅಂದರೆ ಋಷಿ ಥರ, ಎಲ್ಲ ಸಕಲ ವಲ್ಲಭಗಳನ್ನು ಅರಿತವನು, ಬಲ್ಲವನು ಅಂತ ಹೇಳಲ್ವ, ಆ ಥರ ರಾಜರ್ಷಿ ಅಂತ ಇವರಿಗೆ ಬಿರುದನ್ನು ಕೂಡ ಕೊಡ್ತಾರೆ ನಮ್ಮ ಮಹಾತ್ಮ ಗಾಂಧೀಜಿಯವರು. ಹಾಗೆಯೇ ಫ್ರೆಂಡ್ಸ್, ಇವರು 1905ರಲ್ಲಿ ಬೆಂಗಳೂರಿಗೆ ವಿದ್ಯುತ್ ದೀಪವನ್ನು ಪಡೆದ ಮೊದಲ ನಗರ ಬೆಂಗಳೂರು. ನಮಗೆ 1905ರಲ್ಲಿ ನೋಡಿ, ಇಂಥ ಒಳ್ಳೆಯ ಕೆಲಸ ಫ್ರೆಂಡ್ಸ್. ರಾಜ್ಯ ಅಂದರೆ ಇದು ಫ್ರೆಂಡ್ಸ್, ರಾಜ್ಯ ಆಳೋದು ಅಂದರೆ ನೋಡಿ. 1905ರಲ್ಲಿ ಇವರು ಬೆಂಗಳೂರಿಗೆ ದೀಪನ ಪಡೆದ ನಗರ, ದೀಪನ ನೀಡ್ತಾರೆ. ಮನೆಗಳು ಕರೆಂಟ್ ಇರಲಿಲ್ಲ ಆವಾಗ, ಬರೀ ದಾರಿ ದೀಪ ಇತ್ತು. 1905ರಲ್ಲಿ ನಮಗೆ ಬೆಂಗಳೂರಿಗೆ ದೀಪ ಬಂತು, ಕರೆಂಟ್ ಬಂತು. ಹಾಗೆಯೇ ಫ್ರೆಂಡ್ಸ್, ಇವರು 1911ರಲ್ಲಿ ಕೃಷ್ಣ ರಾಜ ಸಾಗರ ಅಣೆಕಟ್ಟು, ಇದನ್ನು ಕೂಡ ಕಟ್ತಾರೆ. ಯಾವಾಗ ಅಂದರೆ KRS, ಇವಾಗ ಇದೆಲ್ಲ ನಮ್ಮ ಮೈಸೂರಲ್ಲಿ KRSನೇ ಕೃಷ್ಣರಾಜ ಸಾಗರ ಅಣೆಕಟ್ಟು ಅಂತ ಕರೀತಾರೆ. ಆ KRSನ ಕಟ್ಟಿದ್ದು 1911ರಲ್ಲಿ ನೋಡಿ. ಆ KRS ಕಟ್ಟಿದ್ದಕ್ಕೆ ಇಷ್ಟೆಲ್ಲ ಉಪಯೋಗ ನೋಡಿ, ಎಷ್ಟೊಂದು ಜನಕ್ಕೆ ರೈತರುಗಳಿಗೆ ನೀರು ಆಗಲಿ ಇನ್ನೊಂದಾಗಲಿ, ಎಂಥ ಅದ್ಭುತವಾದ ಕೊಡುಗೆಗಳು ಇವ್ರದ್ದು. 1-2 ರಾಜರಂದರೆ ಇದು ಇರಬೇಕು, ಈ ಥರ ಇರಬೇಕು ಅಂತ ತುಂಬ ಖುಷಿಯಾಗುತ್ತೆ ನಮ್ಮ ರಾಜರ ಈ ಥರ ಇದ್ದರು ಅಂತ ಹೇಳ್ಕೊಳ್ಳೋಕ್ಕೆ. ಹಾಗೆಯೇ ಇವರು 1913ರಲ್ಲಿ ಮೈಸೂರು ಬ್ಯಾಂಕ್ ಅಂತ ಕೂಡ ಒಂದು ಬ್ಯಾಂಕ್ನ ಕೂಡ ಸ್ಥಾಪನೆ ಮಾಡ್ತಾರೆ ನೋಡಿ. ಆವಾಗಲೇ ಆ ಕಾಲದಲ್ಲೇ 1913ರಲ್ಲಿ ಮೈಸೂರು ಬ್ಯಾಂಕ್ ಅಂತ ಕೂಡ ಇವರು ಬ್ಯಾಂಕ್ನ ಸ್ಥಾಪನೆ ಮಾಡ್ತಾರೆ. ಹಾಗೆಯೇ 1915ರಲ್ಲಿ ಇವರು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಕೂಡ ಸ್ಥಾಪನೆ ಮಾಡ್ತಾರೆ ಫ್ರೆಂಡ್ಸ್. ನೋಡಿ ಎಷ್ಟೊಂದು ಬೆಳವಣಿಗೆ. ನನಗೆ ನಿಮಗೆ ಸ್ಟೋರಿನ ಹೇಳಬೇಕು ಅಂತ, ಕತೆ ಹೇಳಬೇಕಲ್ಲ, ರಾಜರ ಬಗ್ಗೆ ತಿಳಿಸ್ಕೊಡ್ಬೇಕಂತ ಓದಿದಾಗ ಎಷ್ಟು ಖುಷಿ ಇದೆ. ಇನ್ನೂ ಇದೆ ಫ್ರೆಂಡ್ಸ್, ಇದೆ ಅಂತಲ್ಲ, ಇನ್ನೂ ಅವ್ರ ಬಗ್ಗೆ ಓದ್ತಾ ಇದೆ, ಹೇಳ್ತಾನೆ ಇರಬೇಕು ಅನಿಸುತ್ತೆ. ಅವ್ರ ಬಗ್ಗೆ ಒಂದು ಏನೋ ಫುಲ್ ವೀಡಿಯೋಸ್ ಮಾಡಾಕ್ತೀನಿ ನಿಮಗೆ. ನೋಡಿ 1915ರಲ್ಲಿ ಇವರು ಕನ್ನಡ ಪರಿಷತ್ತನ್ನು ಕೂಡ ಸ್ಥಾಪನೆ ಮಾಡ್ತಾರೆ. 1916ರಲ್ಲಿ ಇವರು ಮೈಸೂರು ವಿಶ್ವವಿದ್ಯಾನಿಲಯ ಅಂತ ಕೂಡ ಮೈಸೂರಿನ ಯೂನಿವರ್ಸಿಟಿಯನ್ನು ಕೂಡ 1916ರಲ್ಲಿ ಸ್ಥಾಪನೆ ಮಾಡ್ತಾರೆ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು ನೋಡಿ. ಅದಕ್ಕೆ ಗಾಂಧೀಜಿಯವ್ರ ಈ ಕಾಲನ ರಾಮರಾಜ್ಯ ಕಾಲ ಅಂತ ಹೇಳ್ತಿದ್ದು. ಬೆಸ್ಟ್. ನನಗೂ ತುಂಬ ಸ್ಟೋರಿ ತುಂಬ ಇಷ್ಟ ಆಯಿತು, ಕತೆ ಮಾತ್ರ ಇವ್ರದ್ದು, ರಾಜರು ಕೊಡುಗೆಗಳು ನೋಡಿ ತುಂಬ ಖುಷಿ ಆಯಿತು. ಹಾಗೆಯೇ ಇವರು 1917ರಲ್ಲಿ ಜಸ್ಟಿಸ್ ಮಿಲ್ಲರ್ ಕಮ್ಯುನಿಟಿಯನ್ನು ಕೂಡ ಸ್ಥಾಪನೆ ಮಾಡ್ತಾರೆ. ಜಸ್ಟಿಸ್ ಮಿಲ್ಲರ್ ಕಮ್ಯುನಿಟಿ ಅಂತ ಕೂಡ ಸ್ಥಾಪನೆ ಮಾಡ್ತಾರೆ. ಇದು ಏನಕ್ಕೆ ಹಿಂದುಳಿದ ವರ್ಗದವರಿಗಾಗಿ ಈ ಕಮ್ಯುನಿಟಿಯನ್ನು ಅವರು ಸ್ಥಾಪನೆ ಮಾಡ್ತಾರೆ ಫ್ರೆಂಡ್ಸ್. ಹಾಗೆಯೇ ಇಲ್ಲಿ ಇವ್ರಿಗೆ ಹೆಚ್ಚಿನ ದಿವಾನ್ರು ಇರ್ತಾರೆ. ಯಾರಿಗೆ? ರಾಜರಿಗೆ, ನಾಲ್ಕು ಕೃಷ್ಣರಾಜರಿಗೆ. ಅದರಲ್ಲಿ ಒಬ್ಬರು ಸರ್ ಎಂ ವಿಶ್ವೇಶ್ವರಯ್ಯ, ಜಸ್ಟಿಸ್ ಮಿಲ್ಲರ್ ಅಂತ ಇರ್ತಾರೆ ಒಬ್ಬರು. ಅವರು ಕೂಡ ಇಬ್ಬರು ವಿಶ್ವೇಶ್ವರನ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತು. ಹಾಗೆಯೇ ನಾಲ್ವಡಿ ಕೃಷ್ಣರಾಜವರು ನೀರಾವರಿ ಜಮೀನುಗಳು ಹಾಗೂ ಇವರಿಗೆ ಸಂಗೀತ, ಕತೆ, ಕಾದಂಬರಿಗಳು ತುಂಬ ಇಷ್ಟ. ಇವರಿಗೆ ಹೆಚ್ಚಿನ ಒಲವು ನೀಡ್ತಾಯಿದ್ರು ನೀರಾವರಿ ಕೆಲಸಕ್ಕಾಗಿ. ಹಾಗೆ ಕೂಡ ಇವರು ಚಿತ್ರದುರ್ಗದಲ್ಲಿ ಒಂದು ಸಾಗರನ ಕಟ್ಟಿದ್ದಾರೆ. ಅದು ಆ ನೀರಾವರಿ ಹೆಸರು, ಅವರು ನೀರಾವರಿ ಏನಕ್ಕೆ ಅಂತಂದರೆ ಎಲ್ಲ ರೈತರಿಗೆ ನೀರಾವರಿ ಜಮೀನುಗಳಿಗಾಗಲಿ ಅಂತ. ಅದರ ಹೆಸರನ್ನು ಕೂಡ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿರ್ತೀನಿ. ನಿಮ್ಗೆ ಯಾರು ಗೊತ್ತಿದ್ರೆ ಹೆಸರನ್ನ ಮೆನ್ಷನ್ ಮಾಡಿ ನೋಡೋಣ. ಹಾಗೆಯೇ ಫ್ರೆಂಡ್ಸ್, ಇವರು ಇಷ್ಟೆಲ್ಲ ಮಾಡಿದ್ದಕ್ಕೆ ಮೈಸೂರಲ್ಲಿ ತುಂಬ, ಇವಾಗಲೂ ಮೈಸೂರಿಗೆ ಅದೇ ಗತ್ತಿದೆ, ಗಾಂಭೀರ್ಯ ಇದೆ ಮೈಸೂರಲ್ಲಿ ರಾಜರು ಅಂದರೆ. ನಮ್ಮ ಅರಮನೆ ಹೆಸರೇನು ಗೊತ್ತಾ ನಿಮ್ಗೆಲ್ಲರಿಗೂ? ಅಂಬಾವಿಲಾಸ ಅರಮನೆ ಅಂತ. ಅರಮನೆಗೆ ಹೋಗಿ ಎಷ್ಟೋ ಜನಕ್ಕೆ ಅರಮನೆ ಹೆಸರೇ ಗೊತ್ತಿರೋಲ್ಲ. ಏನೋ ನಾನು ಹೇಳ್ಕೊಡ್ತೀನಿ ಎಲ್ಲರಿಗೂ ಗೊತ್ತಿಲ್ಲರೋರು ಮಾತ್ರ ಇದು ಗೊತ್ತಿರೋರು ಏನು ಅಂದ್ಕೊಳ್ಳೋಕೆ ಹೋಗ್ಬೇಡಿ. ಅಂಬಾವಿಲಾಸ ಅರಮನೆ ಅಂತ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವ ಹೆಸರು. ಹಾಗೇನೇ ಫ್ರೆಂಡ್ಸ್, ಇವ್ರ ಬಗ್ಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೊಡುಗೆಗಳು ನೀಡಿದ್ದಾರೆ. ಇದೆಲ್ಲ ನಿಮಗೆ ಒಂದಿನ ನಾನು ಹೇಳ್ತೀನಿ.
ಸದ್ಯಕ್ಕೆ ಅವ್ರ ಬಗ್ಗೆ ಸಣ್ಣ ಕಿರು ಪರಿಚಯ ಮಾಡ್ಕೊಂಡಿದ್ದೀನಿ. ನನಗೂ ತುಂಬ ಖುಷಿ ಆಯಿತು, ನಿಮಗೂ ಖುಷಿಯಾಗಿರುತ್ತೆ ಅಂದ್ಕೊಂಡಿದ್ದೀನಿ. ಹೇಳಿದ್ರೆ ನಿಮಗೆ ಕಟ್ಟಡ ವಾಣಿ ವಿಲಾಸ ಅಂತ ಚಿತ್ರದುರ್ಗದವರೊಂದು ಸಾಗರ ಕಟ್ಟಿದ್ದಾರೆ ಅವರು, ಅಣೆಕಟ್ಟು ವಾಣಿ ವಿಲಾಸ ಅಂತ ನೋಡಿ. ಸಾಗರನ ಕಟ್ಟಿ ಎಲ್ಲ ನೀರಾವರಿ ಜಮೀನುಗಳು ಒಳ್ಳೆಯದಾಗಲಿ ಅಂತ ಎಷ್ಟೊಂದು ಕೊಡುಗೆಗಳು ಕೊಟ್ಟಿದ್ದಾರೆ. ತುಂಬ ಅಪಾರವಾದ ಕೊಡುಗೆಗಳು ಫ್ರೆಂಡ್ಸ್. ನೀವಷ್ಟೇ ಜನರಿಗೆ ದಯವಿಟ್ಟು ಎಲ್ಲ ಕಷ್ಟದವರಿಗೆ ಒಳ್ಳೇದು ಮಾಡಿ ನಮ್ಮ ರಾಜ್ಯನ ನಾವು ಚೆನ್ನಾಗಿ ನೋಡ್ಕೋಬೇಕು, ನಮ್ಮ ದೇಶನ ಚೆನ್ನಾಗಿ ನೋಡ್ಕೋಬೇಕು. ದೇಶ ನಮಗೇನು ಕೊಡ್ತೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ದೇಶಕ್ಕೆ ನಾವೇನು ಕೊಟ್ಟು ಅನ್ನೋದೇ ತುಂಬ ಮುಖ್ಯ ಅಲ್ವಾ. ಅದಕ್ಕೆ ದಯವಿಟ್ಟು ಎಲ್ಲರೂ ಒಳ್ಳೇದು ರೀತಿಯಲ್ಲಿ ನಡೀರಿ, ಒಳ್ಳೇದಾಗಲಿ. ಎಲ್ಲ ನಮ್ಮ ದೇಶನ ಚೆನ್ನಾಗಿ ನೋಡ್ಕೊಳ್ಳೋಣ, ದೇಶನ ಬೆಳೆಸಬೇಕು. ನೀವು ಬೆಳೆದ್ರೆ ದೇಶ ಬೆಳೆದಂಗೆ. ಫ್ರೆಂಡ್ಸ್, ಇಷ್ಟು ಹಂಚ್ಕೊಳ್ಳೋಕೆ ತುಂಬ ಖುಷಿ ಆಯ್ತು ನನಗಂತೂ, ನಿಮಗೂ ಖುಷಿಯಾಗಿರುತ್ತೆ ಅಂದ್ಕೊಂಡಿದ್ದೀನಿ. ಹಾಗೆಯೇ ಫ್ರೆಂಡ್ಸ್, ಇವರು 1940 ಆಗಸ್ಟ್ 3 ತೀರ್ಕೋತಾರೆ ನೋಡಿ. ಆಗ ಏನು ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್, ಅಂಥ ದೊಡ್ಡ ವ್ಯಕ್ತಿ ನಮಗೆ ಇಷ್ಟೊಂದು ಕೊಡುಗೆಗಳನ್ನ ನೀಡಿ ಇವಾಗ ಮಹಾರಾಜಾಸ್ ಕಾಲೇಜ್ಗಳನ್ನ ಕಟ್ಟಿ ನಮಗೆ ಓದೋಕ್ಕೆ ಬೆಳೀಲಿ ಅಂತ ಒಳ್ಳೆಯ ಉನ್ನತ ಸ್ಥಾನಕ್ಕೆ ಹೋಗಲಿ ನಮ್ಮ ಪ್ರಜೆಗಳು ಅಂತ ಮಾಡಿಕೊಟ್ಟಿದ್ದಾರೆ. ಅದನ್ನ ನಾವು ದುರುಪಯೋಗಪಡಿಸದೆ ಎಲ್ಲ ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡೋಕ್ಕೆ ಬರ್ತಾಯಿದ್ದೀನಿ ಫ್ರೆಂಡ್ಸ್. ನನಗಂತೂ ನಲ್ವಡಿ ಕೃಷ್ಣದೇವ್ರ ಬಗ್ಗೆ ತುಂಬ ಖುಷಿಯಾಯಿತು, ನಿಮಗೂ ಖುಷಿಯಾಗಿರುತ್ತೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋನ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ರೀತಿಯಲ್ಲಿ ಇನ್ನೂ ನಿಮಗೆ ವೀಡಿಯೋಸ್ ಮಾಡೋಕ್ಕೆ ನಿಮ್ಮ ಸಬ್ಸ್ಕ್ರೈಬರ್ಸ್, ನಿಮ್ಮ ಲೈಕ್ಸು ನಮಗೆ ತುಂಬ ಬೇಕಾಗುತ್ತೆ. ಒಂಥರ ಮೋಟಿವ್ ಸ್ಪಿರಿಟ್. ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಡಿಯೋ ನಾಳೆ ಸಿಗ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಫ್ರೆಂಡ್ಸ್.